ಹಾಯ್, ವೆಲ್ಕಮ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ತಾನೇ? ಬನ್ನಿ ಕತೆಗೆ ಹೋಗೋಣ. ಕತ್ತಲೆಯ ರಾತ್ರಿ. ಆ ರೂಮಲ್ಲೂ ಅಷ್ಟೇ, ಬೆಡ್ ಲ್ಯಾಂಪ್ ಬಿಟ್ಟು ಬೇರೆ ಬೆಳಕೇ ಇಲ್ಲ. ಮಂಚದಲ್ಲಿ ಹಸಿ ಬಿಸಿ ವಾಯ್ಸ್ ಮತ್ತು ಎರಡು ದೇಹಗಳು ತಮಗೆ ಹೇಗೆ ಬೇಕೋ ಹಾಗೆ ಮಜಾ ಮಾಡ್ತಾ ಇದ್ದಾವೆ. ಅವನ ಮುಖನೇ ಕಾಣಿಸ್ತಾ ಇಲ್ಲ, ಅವನು ಯಾರು ಅಂತಲೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಸುಖ ಕೊಟ್ಟಿರೋ ಅವನು ಯಾರು ಅಂತ ತಿಳ್ಕೋಬೇಕು ಅಂತ ಇನ್ನೇನು ಅವನ ಮುಖ ನೋಡಬೇಕು. ಬ್ಯಾಡ್ ಲಕ್, ಅಲಾರಂ ಓಡ್ಕೊಬಿಡ್ತು. ಅಯ್ಯಯ್ಯೋ, ಎಚ್ಚರಿಕೆ ಆಗೋಯ್ತು. ಇದೆಲ್ಲ ನನ್ನ ಕನಸ, ಇಷ್ಟು ಬೇಗ 6 ಗಂಟೆ ಆಗೋಯ್ತಾ ಅಂತ ಮೇಲೆದ್ದೆ. ನಾನು ಪರಿಚಯನೇ ಮಾಡ್ಕೊಂಡಿಲ್ಲ ಅಲ್ಲ. ನನ್ನ ಹೆಸರು ನಳಿನಿ ಅಂತ. ಕನ್ಸಲ್ಲಿ ಬಂದು ಈ ರೀತಿ ನನ್ನ ಕಾಡಿದ ಹುಡುಗ ಯಾರು ನನಗೆ ಗೊತ್ತಿಲ್ಲ. ಮುಖ ನೋಡೋ ಅಷ್ಟರಲ್ಲಿ ಅಲಾರಂ ಓಡ್ಕೊಬಿಡ್ದಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅವನು ಕನ್ಸಲ್ಲಿ ಬಂದು ಮಾಡಿದ್ರೂ ಕೂಡ ಇನ್ನೂ ಆ ಸ್ಪರ್ಶ, ಆ ಅನುಭವ ಹಾಗೆಯೇ ಅದೇ ಗುಂಗಲ್ಲಿದ್ದೀನಿ ಇವತ್ತು ಮಾರ್ನಿಂಗ್ ಎದ್ದಾಗಿಂದ. ಸರಿ, ಇನ್ನೇನು ಮಾಡೋದು ಅಂತ ಎದ್ದು ಮನೆಯಿಂದ ಆಚೆ ಬಂದು ಕಾರಿಡಾರಲ್ಲಿ ನಿಂತ್ಕೊಂಡೆ. ಮೊದಲನೇ ಮಹಡಿನಲ್ಲಿತ್ತು ನನ್ನ ಮನೆ. ಕೆಳಗಿನ ರಸ್ತೆ ಚೆನ್ನಾಗೇ ಕಾಣಿಸ್ತಿತ್ತು. ಬೆಳಗಿನ ಜಾವದ ಮಂಜು ರಸ್ತೆನಲ್ಲೆಲ್ಲ ಆವರಿಸ್ಕೊಂಡಿತ್ತು. ಎಷ್ಟೊಂದು ಜನ ಆಲ್ರೆಡಿ ಎದ್ದು ವಾಕಿಂಗು ಜಾಗಿಂಗು ಮಾಡ್ತಾ ಓಡಾಡ್ತಿದ್ರು. ಬೀಸ್ತಿರೋ ಗಾಳಿಗೆ ನನ್ನ ನೈಟಿ ಒಳಗಡೆ ತೂರ್ಕೊಂಡು ಹೋಗ್ತಿತ್ತು. ಏನು ಮಾಡೋದು, ಒಳಗಡೆ ಏನೂ ಹಾಕಿರಲಿಲ್ಲ. ಬರೀ ಒಂದು ತೆಳುವಾದ ನೈಟಿ ಹಾಕಿದ್ದಿದ್ದರಿಂದ ನಾನು ಉಬ್ಬು ತಗ್ಗುಗಳೆಲ್ಲ ಹಾಗೆ ಕಾಣಿಸ್ತಿತ್ತು. ಆ ಸೂರ್ಯನ ಕಿರಣಗಳಂತೂ ನನ್ನ ಕಣ್ಣಿಗೆ ಬಂದು ಕುಗ್ತಾ ಇದೆಯೇನೋ ಅನ್ನಿಸ್ತಿತ್ತು. ಆ ಸೂರ್ಯಂಗೂ ಅಷ್ಟೇ ನನ್ನ ಮೇಲೇನೋ ಆಸೆ. ನನ್ನ ಯಾವಾಗಲೂ ಬಂದು ಮುತ್ಕೊಟ್ಟು ಹೋಗ್ತಾ ಇರ್ತಾನೆ. ಏನು ಮಾಡೋದು, ಊರಲ್ಲಿ ಇರೋರಿಗೆಲ್ಲ ನನ್ನ ಮೇಲೆ ಆಸೆ. ಆದರೆ ನನ್ನ ಗಂಡನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನಿಧಾನಕ್ಕೆ ಆ ಸೂರ್ಯನ ಸವಾಸನೇ ಬೇಡಪ್ಪ ಅಂತ ಕಣ್ಣು ತೆರೆದು ರಸ್ತೆ ಕಡೆ ನೋಡಿದೆ. ಎಲ್ಲರೂ ಜಾಗಿಂಗ್ ಮಾಡ್ತಾ ಇರೋದು ಕಣ್ಣಿಗೆ ಬಿತ್ತು. ಆ ಮಂಜಿನ ಮಧ್ಯದಲ್ಲಿ ಒಂದು ಮುಖ ಕಾಣಿಸ್ತು. ನನ್ನ ಕಣ್ಣುಗಳು ಇದ್ದಕ್ಕಿದ್ದಂಗೆ ಹರಳೋದು. ನೋಡ್ತಾ ಇದ್ದಿದ್ದಂಗೆ ನನ್ನ ಮನೆ ಕಡೆ ಬರ್ತಿದ್ರು. ಯಾರು ಅಂತ ಇನ್ನೂ ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ನೋಡಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಹತ್ರ ಬಂದು. ನಾನು ಕಣ್ಣು ಮುಚ್ಕೊಳ್ತಾ ಮತ್ತೆ ನೋಡಿದೆ. ಅಯ್ಯಯ್ಯೋ, ನನ್ನ ಗಂಡನ ಸ್ನೇಹಿತ ಶರತ್. ನಾನು ಕೂಡ ಗುಡ್ ಮಾರ್ನಿಂಗ್ ಹೇಳಿದೆ. ಶರತ್ ಹಾಗೆ ಇನ್ನೂ ಹತ್ರಕ್ಕೆ ಬಂದು ನಮ್ಮ ಮನೆ ಕಾಂಪೌಂಡ್ ಹತ್ರ ನಿಂತ್ಕೊಂಡ್ರು. ಕಾಫಿ ಆಯಿತಾ ಅಂತ ಕೇಳಿದ್ರು. ಇಲ್ಲ ಶರತ್, ಈಗ ತಾನೇ ಎದ್ದು ಆಚೆ ಬಂದೆ, ಇವಾಗ ಕುಡಿಬೇಕು ಅಂತ ಹೇಳಿದೆ. ತಲೆ ಎತ್ತಿ ನನ್ನ ಕಡೆ ನೋಡ್ತಾ, ಏನು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ, ಯಾಕೆ ನಿದ್ದೆ ಬರಲಿಲ್ವಾ ಅಂತ ಕೇಳಿದ್ರು. ಅಲಾರಂ ಇಟ್ಟಿದ್ದೆ, ನಾನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ನೋಡಿ, ಅದಕ್ಕೆ ಎದ್ದೆ. ನೀವು ದಿನಾಗಲೂ ಜಾಗಿಂಗ್ ಮಾಡ್ತೀರಾ ಅಂತ ಕೇಳಿದೆ. ನಗ್ತಾ ಹೌದು, ಯಾಕೆ ಅಂತ ಕೇಳಿದ್ರು. ಅಲ್ಲ, ಈ ಚಳಿನಲ್ಲಿ ಎದ್ದು ಹೇಗೆ ಜಾಗಿಂಗ್ ಮಾಡ್ತೀರಪ್ಪ ನೀವು, ನಿಮಗೆ ಚಳಿನೇ ಆಗೋಲ್ವಾ ಅಂತ ಕೇಳಿದೆ. ಅಂತ ನಗ್ತಾ, ಚಳಿನಲ್ಲಿ ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಮಾಡ್ಬೋದು ನೋಡಿ, ಯೋಚನೆ ಮಾಡಿ ಅಂತ ಹೇಳಿದ್ರು. ಅಯ್ಯಯ್ಯಪ್ಪ, ನನ್ನ ಕೈಲಾಗಲ್ಲ ಅಂತಂದೆ. ಅಷ್ಟರಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ನನ್ನ ತೆಳುವಾದ ನೈಟಿ ಹಾಗೆ ಒಮ್ಮೆ ಹಿಂದಕ್ಕೆ ಹೊರಟೋಯ್ತು. ಕೆಳಗೆ ನಿಂತಿದ್ದ ಶರತ್ಗೆ ನನ್ನ ನೈಟಿ ಒಳಗಿದ್ದ ನನ್ನ ಅಂದ ಚಂದ ಒಬ್ಬು ತಗ್ಗು ಎಲ್ಲನೂ ಇದ್ದಂಗೆ ಕಾಣಿಸ್ಬಿಡ್ತು. ನನಗೋ ಮುಜುಗರಕ್ಕೆ ಮುಖ ಇಷ್ಟು ಅಗಲ ಆಗೋಯ್ತು. ಅವನಂತೂ ಕಣ್ಣು ಬಾಯಿ ಬಿಟ್ಕೊಂಡು ನನ್ನೇ ನೋಡ್ತಿದ್ದಾನೆ. ಹಾಗೆ ಒಂದು ನಿಮಿಷ ಇಬ್ಬರೂ ಮಾತಾಡಲಿಲ್ಲ, ನಿಂತ್ಕೊಂಡ್ಬಿಟ್ವಿ. ಈಗ ನಾನೇ ಮಾತಾಡ್ಸೋಣ ಅಂತ, ಬನ್ನಿ ಮೇಲೆ ಶರತ್, ಕಾಫಿ ಮಾಡ್ತೀನಿ, ಕುಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದೆ. ಅವನು ಇನ್ನೂ ಆ ಗುಂಗಿಂದ ಹೊರಗಡೆನೇ ಬಂದಿಲ್ಲ. ನನ್ನ ನೈಟಿ ಒಳಗಡೆನೇ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ ಅಂತ ಅಂದ. ತೊಂದರೆ ಏನೂ ಇಲ್ಲ ಶರತ್, ಹೇಗೋ ನನಗೆ ಮಾಡಿಕೊಳ್ಳೇಬೇಕಲ್ಲ, ನಿಮಗೂ ಒಂದು ಕೊಡೋದ್ರಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ,
ಬನ್ನಿ ಮೇಲೆ ಅಂತಂದೆ. ನನ್ನ ಮಾತಿಗೆ ಸರಿ ಅಂತ ಗೇಟ್ ತೆಗೆದು ಒಳಗಡೆ ಬಂದರು ಶರತ್. ಮೆಟ್ಟಿಲ ಮೇಲೆ ಹತ್ತಿ ನಮ್ಮನೆ ಕಾರಿಡಾರಿಗೆ ಬಂದಾಗ ನನ್ನ ಕಣ್ಣುಗಳು ಆಶ್ಚರ್ಯದಿಂದ ನಾಚ್ಕೊಂಡೋದ್ವು. ಶರತ್ ಟೀ ಶರ್ಟ್ ಮತ್ತು ಒಂದು ಚಡ್ಡಿನಲ್ಲಿದ್ದರು. ನನಗೆ ಅರಿವೇ ಇಲ್ಲದಂತೆ ನನ್ನ ಕಣ್ಣುಗಳು ಅವ್ರ ತಲೆಯಿಂದ ಕಾಲ್ವರೆಗೂ ಒಂದು ಕ್ಷಣ ಹಾಗೇ ನೋಡಿದೆ. ಅಬ್ಬಬ್ಬಾ, ಏನು ದೇಹದ ಮೈಕಟ್ಟು ಅಂತೀರ. ಜಾಗಿಂಗು, ವಾಕಿಂಗು, ಜಿಮ್ಮು ಎಲ್ಲ ಮಾಡಿ ಸಖತ್ತಾಗಿ ಬಾಡಿನ ಮೇಂಟೈನ್ ಮಾಡಿದರು. ಏನು ರೀ ನಳಿನಿ ಅವರೇ ಹಾಗೆ ನೋಡ್ತಾ ನಿಂತ್ಬಿಟ್ರಿ ಅಂತ ಕೇಳಿದ್ರು. ಅಂತ ಏನಿಲ್ಲ, ಬನ್ನಿ ಬನ್ನಿ ಒಳಗೆ ಅಂತ ಕರ್ಕೊಂಡು ಒಳಗೆ ಹೋದೆ. ಒಳಗೆ ಬಂದಾಗ ಸೋಫಾ ಕಡೆ ತೋರಿಸಿ ಕೂತ್ಕೊಳ್ಳೋದಕ್ಕೆ ಹೇಳಿದೆ. ಅವರು ಕೂಡ ಕೂತ್ಕೊಂಡ್ರು. ಹೇಗಿದ್ದಾರೆ ನಿಮ್ಮ ಮನೆಯವರು, ಮಕ್ಕಳು ಅಂತ ಕೇಳಿದ್ರು. ಎಲ್ಲರೂ ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಅಂತ ಕೇಳಿದೆ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮನೆ ಕಡೆ ಅಪರೂಪ ಆಗೋದ್ರಿ ಅಂತ ನಾನೇ ಕೇಳಿದೆ. ಅದಕ್ಕೆ ಶರತ್ ಅವರು, ನೀವು ಹೀಗೆ ದಿನಾ ಬೆಳಗ್ಗೆ ಎದ್ದು ನನ್ನನ್ನು ಕಾಫಿ ಕರಿತಾ ಇದ್ದರೆ ದಿನಾ ಬರ್ತಾ ಇರ್ತೀನಿ ನೋಡಿ ಅಂತ ನಗಾಡಿದ್ರು. ಆಗ ನಾನು ಅಯ್ಯೋ ಶರತ್ ಅವರೇ, ಅದಕ್ಕೇನಂತೆ, ಕರಿತೀನಿ ಬಿಡಿ ಅಂತ ನಾನು ಕೂಡ ನಗ್ತಾ ಹೇಳಿದೆ. ಟಿ ವಿ ಆನ್ ಮಾಡಿ ನೀವು ಟಿ ವಿ ನೋಡ್ತಾ ಕೂತೀರಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ ಟಿ ವಿ ರಿಮೋಟ್ ಕೊಡೋಕೆ ಅಂತ ಹತ್ತಿರ ಹೋದೆ. ಹಾಗೆ ಅವರನ್ನು ನೋಡಿದಾಗ ಎಲ್ಲೋ ನಾನು ಕರ್ಗೆ ಹೋಗ್ತಾ ಇದ್ದೀನೇನೋ ಅಂತ ಅನ್ನಿಸ್ತಿತ್ತು. ಬೇಗ ಬೇಗ ಟಿ ವಿ ರಿಮೋಟ್ನ ಕೊಟ್ಟು ನಾನು ಅಡುಗೆ ಮನೆಗೆ ಬಂದುಬಿಟ್ಟೆ. ಬಂದವಳೆ ಸ್ಟವ್ ಮೇಲೆ ಕಾಫಿಗಿಟ್ಟೆ. ಕಾಫಿ ಮಾಡ್ತಾ ಶರತ್ ಬಗ್ಗೆನೇ ನೆನೆಸ್ಕೊಳ್ತಾ ಇದ್ದೆ. ಅಬ್ಬಬ್ಬಾ, ಏನು ಬಾಡಿ ಅದು, ಏನು ಪರ್ಸ್ನಾಲಿಟಿ ಅದು. ಚಳಿಗೆ ಅವ್ರ ಕೈಕಾಲುಗಳ ಕೂದಲುಗಳೆಲ್ಲ ಎದ್ದು ನಿಂತುಬಿಟ್ಟಿದ್ವು. ನೆನೆಸ್ಕೊಂಡ್ರೆ ಒಂಥರ ಆಯ್ತಪ್ಪ. ಹಾಗೇ ನನ್ನ ನೈಟಿ ಅವಾಂತರ ಕೂಡ ನೆನಪಾಯಿತು. ನನ್ನನ್ನು ಯಾವ ರೀತಿ ನೋಡ್ತಾಯಿದ್ರು ಶರತ್ತು, ಆ ಕಣ್ಣಿನ ನೋಟ, ಅದನ್ನು ನೆನೆಸ್ಕೊಂಡಾಗ ನನ್ನ ಕಣ್ಣು ನಾಚಿಕೆಯಿಂದ ಹಾಗೇ ಬಾಗದ್ವು. ಏನು ಮಾಡೋಕ್ಕಾಗತ್ತೆ, ಎಲ್ಲದಕ್ಕೂ ಕೇಳ್ಕೊಂಡು ಬರಬೇಕು ಅದೃಷ್ಟನ ಅಂತ ಅಂದ್ಕೊಂಡು ಕಾಫಿ ತಗೊಂಡು ಹಾಲಿಗೆ ಬಂದೆ. ಬೇಜಾರಾಯ್ತಾ ಶರತ್ ಅಂತ ಕೇಳಿದೆ. ಛೇಚೆ ಹಾಗೇನೂ ಇಲ್ಲ, ಬನ್ನಿ ನಳಿನಿ ಅಂತ ಕರೆದ್ರು. ತಗೊಳ್ಳಿ ಕಾಫಿ ಅಂತ ಮುಂದೆ ಬಾಗ್ತಾ ಮುಂದೆ ಮಾಡಿದೆ. ನನ್ನ ಮುಖ ಒಮ್ಮೆ ನೋಡಿ ಹಾಗೇ ನನ್ನ ನೈಟಿ ಮೇಲಿನ ಭಾಗದಲ್ಲಿ ಕಾಣಿಸ್ತಾ ಇದ್ದ ನನ್ನ 2 ಕಳಶಗಳನ್ನು ನೋಡು ಮೇಲ್ಭಾಗದಲ್ಲಿ ಕಣ್ಣ ತುಂಬಿಕೊಂಡು ಹಾಗೇ ನೋಡ್ತಿದ್ರು. ಕಪ್ಪನೇ ತಗೊಳ್ತಾ ಇಲ್ಲ ನಾನು ಮತ್ತೆ ಶರತ್ ಅಂದೆ. ಈಗ ಅದನ್ನೇ ನೋಡ್ತಾ ಕಪ್ನ ತಗೊಂಡ್ರು. ನಾನು ಏನು ಇವ್ರು ಹೀಗೆ ನೋಡ್ತಿದ್ದಾರೆ ಅಂತ ನನ್ನನ್ನೇ ನಾನು ನೋಡಿಕೊಂಡೆ. ಆಗ ನನಗೆ ಅರ್ಥ ಆಯಿತು, ಅಯ್ಯಯ್ಯೋ, ನೈಟಿ ಒಳಗಡೆಯಿಂದ ನಾನು ಬಗ್ಗಿ ನಿಂತಿದ್ದಕ್ಕೆ ನನ್ನ ಕಳಶಗಳೆಲ್ಲ ಕಾಣಿಸ್ತಾ ಇದೆ ಅಂತ. ಸೀದಾ ಎದ್ದು ನಗ್ತಾ ಸೋಫಾ ಮೇಲೆ ಕೂತ್ಕೊಂಡೆ. ಕಾಫಿ ಕುಡಿತಾ ಕಾಫಿ ತುಂಬಾ ಚೆನ್ನಾಗಿದೆ ನಳಿನಿ ಅಂತ ಶರತ್ ಹೇಳಿದ್ರು. ಸರಿ ಸರಿ, ಹಾಗಾದರೆ ದಿನಾಗಲೂ ಬನ್ನಿ, ಮತ್ತೆ ಡೈಲಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಶರತ್ ಒಂದ್ಸಲ ನನ್ನ ಮೇಲಿಂದ ಕೆಳಗಡೆ ನೋಡ್ತಾ ಹಾಗೇ ನನ್ನನ್ನು ನೋಡ್ತಾನೇ ಇದ್ದರು. ಏನೂ ಆನ್ಸರ್ ಮಾಡಲೇ ಇಲ್ಲ. ನಾನು ಮತ್ತೆ ಏನಾಯಿತು ಅಂತ ಕೇಳಿದೆ. ರೀ ನಳಿನಿ, ಯಾಕ್ರಿ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಸರಿ ಏನೂ ಇಲ್ಲ, ನೀವು ಆ ರೀತಿ ನೋಡಿದ್ದಕ್ಕೆ ಒಂಥರ ಆಯಿತು ಅಷ್ಟೆ ಅಂತ ಹೇಳಿದೆ. ಸರಿ ಸರಿ ಆಯಿತು, ಕಾಫಿ ತುಂಬಾ ಚೆನ್ನಾಗಿತ್ತು ಕಣ್ರಿ, ಥ್ಯಾಂಕ್ಸ್. ನಾಳೆನೂ ಬರ್ಲಾ ಅಂತ ಕೇಳಿದ್ರು. ಬರಲಾ ಅಂತ ಕೇಳ್ತಿರಲ್ಲ ಶರತ್, ಧಾರಾಳವಾಗಿ ಬನ್ನಿ. ನಾನು ಒಬ್ಬಳೇ ಕಾಫಿ ಕುಡಿಯೋಕ್ಕೆ ನಿಜಕ್ಕೂ ನನಗೂ ಬೇಜಾರೆ. ನೀವು ಕಂಪ್ನಿ ಕೊಡ್ತಿದ್ರೆ ನನಗೂ ಖುಷಿಯಾಗತ್ತೆ ಅಂತ ಹೇಳಿದೆ. ಸರಿ ಆಯಿತು ನಳಿನಿ, ಕಾಫಿನ ಮಿಸ್ ಮಾಡೋದೇ ಇಲ್ಲ, ಬರ್ತಾ ಇರ್ತೀನಿ. ಸರಿ ನಾನೀಗ ಹೋಗಿ ಬರಲಾ ಅಂತ ಎದ್ದು ಹೊರಟು ನಿಂತರು. ಯಾಕೆ ಶರತ್ ಹೀಗೆ ಬಂದು ಹಾಗೋಗ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಶರತ್ತು, ಇಲ್ಲ ಆಫೀಸಿಗೆ ಲೇಟ್ ಆಗುತ್ತೆ, ಇನ್ನೂ ರೆಡಿ ಬೇರೆ ಆಗಬೇಕು ಅಂತ ಆಚೆಗೆ ಹೊರಟೇ ಬಿಟ್ರು. ನಾನು ಕೂಡ ಅವರನ್ನು ಹಿಂಬಾಲಿಸಿ ಆಚೆನೇ ಬಂದೆ. ಹಿಂಬಾಲಿಸುವಾಗ ಮತ್ತೆ ಅವ್ರನ್ನೇ ನೋಡಿಕೊಂಡು ಒಂದು ನಿಟ್ಟುಸಿರು ಬಿಟ್ಟೆ. ಹೆಂಗಿದ್ದಾರೆ ಇವರು ಅಂತ ನಗೋನೂ ಬಂತು. ಅಷ್ಟರಲ್ಲಿ ನನ್ನ ಗಂಡ ವಿಜಯ್ ಫೋನ್ ಮಾಡ್ದ.
ಶರತ್ ಹೋದ್ಮೇಲೆ ನಾನು ಫೋನ್ ರಿಸೀವ್ ಮಾಡಿದೆ. ಹಲೋ ಅಂದೆ. ನನ್ನ ಗಂಡ ಗುಡ್ ಮಾರ್ನಿಂಗ್ ಚಿನ್ನು ಅಂತಂದರು. ವೆರಿ ಗುಡ್ ಮಾರ್ನಿಂಗ್ ರೀ ಅಂದೆ. ಕಾಫಿ ಆಯಿತಾ ಅಂತ ಕೇಳಿದ್ರು. ಹ್ಞೂ ಆಯಿತು, ನಿಮ್ದಾಯ್ತಾ ಅಂತ ಕೇಳಿದೆ. ಇನ್ನೂ ಈಗ ಎದ್ದಿದ್ದೀನಿ ಚಿನ್ನು, ಇವಾಗ ಕುಡಿಬೇಕು ಅಷ್ಟೆ ಅಂತ ಅಂದರು. ಆಯಿತಾ ಹೋಗಿದ್ದ ಕೆಲಸ ಅಂತ ಕೇಳಿದೆ. ಅರ್ಧ ಆದಂಗೆನೆ ಚಿನ್ನು, ಇನ್ನೂ ಇದೆ ಬಾಕಿ ಅಂತ ಹೇಳಿದ್ರು. ಮತ್ತು ನೀವು ಯಾವಾಗ ಬರೋದು ಅಂತ ಕೇಳಿದೆ. ಇನ್ನೊಂದು 3-4 ದಿನ ಆಗ್ಬೋದು ಚಿನ್ನಿ, ಅಷ್ಟೇ, ಬೇಗ ಬಂದುಬಿಡ್ತೀನಿ ಅಂತಂದರು. ಏನ್ರಿ ನೀವು 2 ದಿನ ಅಂತ ಹೋದರು, ಆಗಲೇ 4 ದಿನ ಆಯಿತು, ಈಗ ಇನ್ನೂ 4 ದಿನ ಅಂತ ಇದ್ದೀರಾ ಅಂತಂದೆ. ಏನು ಮಾಡೋದು ಚಿನ್ನಿ, ತುಂಬ ಮುಖ್ಯವಾದ ಕೆಲಸ, ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗತ್ತಾ ಹೇಳು ಅಂತಂದರು. ಕೆಲಸ 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 ಅಂತ ನನ್ನ ಮಾತ್ರ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀರಲ್ಲ ಅಂದೆ. ಬರ್ತೀನಲ್ಲ, ಬಂದಮೇಲೆ ನಿನ್ನ ಕೆಲಸನೂ ಪೂರ್ತಿ ಮಾಡ್ತೀನಿ ಚಿನ್ನ, ಬೇಜಾರು ಮಾಡ್ಕೋಬೇಡ ಅಂದರು. ಬೇಜಾರಂತೂ ಆಗಿದೆ ವಿಜಯ್, ಮಾಡ್ಕೊಳ್ಳೋದು ಏನು ಬಂತು ಅಂದೆ. ಫೋನಲ್ಲಿ ತುಂಬ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇನ್ನೇನು ಮಾಡೋದು ಅಂತ ನಾನು ಕೂಡ ಸಮಾಧಾನ ಆದೆ. ಆದರೆ ನನ್ನ ಕಷ್ಟನ ಯಾರಿಗೆ ಹೇಳಿ, ರಾತ್ರಿ ಇಡೀ ನಿದ್ದೆ ಬರ್ತಿಲ್ಲ. ವಿಜಯ್ ನನ್ನನ್ನು ಅದಕ್ಕೆ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ದ. ಈಗ ನನ್ನಿಂದ ಅವ್ನು ದೂರ ಇರೋದ್ರಿಂದ ನನ್ನ ಕೈಲಿ ನಿಜಕ್ಕೂ ಐ ಕಾಂಟ್ ಕಂಟ್ರೋಲೇ ಆಗ್ತಿಲ್ಲ. ವಿಜಯ್ ಅಂತೂ ಸಾರಿ ಚಿನ್ನಿ, ನೀ ನನ್ನ ರಾಣಿ ಅಲ್ವಾ, ಪ್ಲೀಸ್ ಚಿನ್ನಿ, ಒಂದು 4 ಡೇಸ್ ಅಡ್ಜಸ್ಟ್ ಮಾಡ್ಕೊ, ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ದ. ಸರಿ ಬಿಡಿ, ನೀವು ಅಪ್ಸೆಟ್ ಆಗಬೇಡಿ, ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದೆ. ಕೆಲಸ ಮುಗ್ದಿದ ತಕ್ಷಣ ಓಡ್ಕೊಂಡು ನಿನ್ನ ಹತ್ರ ಬಂದುಬಿಡ್ತೀನಿ ಚಿನ್ನಿ ಅಂತಂದರು. ಸರಿ ಸರಿ ಅಂತ ಅಂದೆ. ಸರಿ ಹಾಗಿದ್ರೆ ಮತ್ತೆ ಮಾಡ್ತೀನಿ, ಓಕೆನಾ, ಬಾಯ್ ಅಂತ ಹೇಳಿದ್ರು. ನಾನು ಕೂಡ ಬಾಯ್ ಅಂತ ಹೇಳಿ ಕಟ್ ಮಾಡಿದೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಗಂಡ ಮನೆಯಲ್ಲಿದ್ದರೆ ನನ್ನನ್ನು ಒಂದು ಕ್ಷಣ ಕೂಡ ಸುಮ್ಮನೆ ಇರೋದು ಬಿಡೋದೇ ಇಲ್ಲ. ಕಾಡಿ ಬೀಡಿ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅಡ್ಜಸ್ಟ್ ಆಗಿದ್ದು ನಾನು ಈಗ ಒಂದು 4 ದಿನದಿಂದ ಅವ್ರು ಇಲ್ಲದೆ ಇರೋದಕ್ಕೆ ನಿದ್ದೆ ಬರ್ತಾಯಿಲ್ಲ, ಊಟ ಸೇರ್ತಾಯಿಲ್ಲ, ಏನೇನೋ ಬೇಕು ಅನ್ನಿಸ್ತಾ ಇದೆ. ಯಾರೇ ಗಂಡಸ್ರನ್ನ ನೋಡಿದ್ರೂ ಆಸೆ ಆಗ್ತಾಯಿದೆ. ಏನು ಮಾಡಲಿ ಅಂತ ನನಗೆ ನಾನೇ ಯೋಚನೆ ಮಾಡ್ಕೊತಾ ಇದ್ದೀನಿ. ಕಣ್ಣು ಮುಚ್ಚಿದ್ರೆ ಸಾಕು, ಶರತ್ತೇ ಕಣ್ಮುಂದೆ ಬರ್ತಾ ಇದ್ದಾರೆ. ಅಪ್ಪ, ಏನೇನೋ ಮಾಡಿ ಆವತ್ತಿನ ದಿನಾನ ಕಳೆದೆ. ಮಾರನೇ ದಿನ 6 ಗಂಟೆ, ಇಡೀ ರಾತ್ರಿ ನಿದ್ದೆನೇ ಬಂದಿಲ್ಲ. 6 ಗಂಟೆ ಆಗಿದ ತಕ್ಷಣ ನಾನೇ ಓಡ್ಕೊಂಡೋಗಿ ಕಾರಿಡಾರಲ್ಲಿ ನಿಂತ್ಕೊಂಡೆ. ನಿನ್ನೆ ಥರನೇ ಇವತ್ತು ಕೂಡ ಶರತ್ ಬಂದರು. ಏನು ಮೇಡಮ್, ಆಗಲೇ ಕಾರಿಡಾರಲ್ಲಿ ನಿಂತ್ಬಿಟ್ಟಿದ್ದೀರಾ, ಇಷ್ಟು ಬೇಗ ಎದ್ದು ಅಂತ ಕೇಳಿದ್ರು. ಹೌದು ಶರತ್, ಬನ್ನಿ ಕಾಫಿಗೆ ಅಂತ ಕರೆದೆ. ಅದಕ್ಕೆ ಅಯ್ಯಯ್ಯೋ, ನಾನು ಸುಮ್ಮನೆ ಹೇಳಿದ್ರಿ, ನಿನ್ನೆ ಡೈಲಿ ಇದೇ ಕೆಲಸ ಮಾಡಿಕೊಂಡ್ರೆ ನಿಮಗೂ ಬೋರ್ ಆಗತ್ತೆ ಅಂತ ಅಂದರು. ಹಾಗೇನೂ ಇಲ್ಲ ಶರತ್, ಬನ್ನಿ ಒಳಗೆ ಅಂತ ಕರೆದೆ. ಮತ್ತೆ ಒಳಗೆ ಬಂದರು. ನಾನು ಹೋಗಿ ಕಾಫಿನೂ ಮಾಡ್ಕೊಬಂದು ಕೊಟ್ಟೆ. ಇವತ್ತು ಹಾಕಿದ ನೈಟಿ ಅಂತೂ ತುಂಬಾ ಟ್ರಾನ್ಸ್ಪರೆಂಟ್ ಇತ್ತು. ಗಾಳಿ ಬರೋ ಅವಶ್ಯಕತೆಯೇ ಇರಲಿಲ್ಲ, ಎಲ್ಲನೂ ಹಾಗೇ ಕಾಣಿಸ್ತಿತ್ತು. ಶರತ್ ಅಂತೂ ನನ್ನನ್ನು ಕಣ್ಣು ಬಾಯಿ ಬಿಟ್ಕೊಂಡು ಕಾಫಿ ಕುಡಿಯೋದನ್ನು ಬಿಟ್ಟು ನನ್ನನ್ನೇ ನೋಡ್ತಿದ್ರು. ಶರತ್, ಏನಾಗಿ ನೋಡ್ತಿದ್ದೀರಾ ಅಂತ ಕೇಳಿದೆ. ಏನಿಲ್ಲ, ವಿಜಯಲ್ಲಿ ಕಾಣಿಸ್ತಾನೇ ಇಲ್ಲ ಅಂತ ಕೇಳಿದ್ರು. ನಿಮಗೆ ಗೊತ್ತಲ್ಲ, ಅವರು ಫಾರಿನ್ಗೆ ಹೋಗಿದ್ದಾರೆ ಕೆಲಸದ ಮೇಲೆ ಅಂತಂದರು. ಗೊತ್ತು, ಇನ್ನೂ ಬಂದಿಲ್ವಾ ಅಂತ ಕೇಳಿದೆ ಅಂತಂದರು. ಇನ್ನೂ ಬಂದಿಲ್ಲ ಶರತ್, ನನಗಂತೂ ತುಂಬಾ ಬೋರ್ ಆಗಿದೆ ಅಂತ ಹೇಳಿದೆ. ಗೊತ್ತಾಗ್ತಿದೆ ನಿನಗೆ ಎಷ್ಟು ಬೋರ್ ಆಗಿದೆ ಅಂತಂದರು. ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ. ಹಾಗೇನೂ ಇಲ್ಲ, ಹೀಗೆ ಸುಮ್ಮನೆ ಅಂತ ಹೇಳಿದ್ರು. ವಿಜಯ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾನ ನಿನ್ನನ್ನು ಅಂತ ಕೇಳ್ದ. ಚೆನ್ನಾಗೇ ನೋಡ್ಕೊಳ್ತಾರೆ ಅಂತಂದೆ. ಹಾಗಲ್ಲ, ನೋಡ್ಕೊಳ್ತಾರ ಅಂದರೆ ನಾನು ಬೇರೆ ಥರನೇ ಕೇಳಿದೆ ಅಂತಂದೆ. ನಾನು ಅದನ್ನೇ ಹೇಳಿದ್ದು ಶರತ್, ಅವನಿದ್ದಾಗ ನನ್ನನ್ನು 1 ನಿಮಿಷನೂ ಬಿಡಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಂದೆ. ಮತ್ತು ಯಾಕೆ ಈ ರೀತಿ ಇದೆಯಾ ಅಂತ ಕೇಳಿದ್ರು. ಯಾಕೆ ಈ ರೀತಿ ಇದೆಯಾ ಅಂದರೆ ಏನು ಹೇಳಲಿ, ಈ 4 ಡೇಸಿಂದ ವಿಜಯನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ ಗೊತ್ತಾ. ನನಗಂತೂ ಇರೋದಕ್ಕೂ ಆಗ್ತಿಲ್ಲ, ಏನು ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ. ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ ವಿಜಯ್, ಆದರೆ ನೋ ಯೂಸ್ ಅಂತಂದೆ. ಹತ್ತಿರ ಬಂದು ನನ್ನ ಪಕ್ಕ ಕೂತ್ಕೊಂಡು
ವಿಜಯ್ ಏನು ಕೊಡ್ತಿದ್ನೋ, ವಿಜಯ್ ಬರೋವರೆಗ ನೀನು ನನ್ನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ದ. ನಾನು ಸಡನ್ನಾಗಿ ಎದ್ದು ನಿಂತ್ಕೊಂಡು, ಏನಿದು ಶರತ್, ಕಾಫಿಗೆ ಅಂತ ಮನೆಗೆ ಕರೆದ್ರೆ ಏನಂತ ಮಾತಾಡ್ತಾ ಇದ್ದೀರಾ ಅಂತಂದೆ. ಅಯ್ಯೋ, ನೀನು ಇಷ್ಟೊಂದು ಡ್ರಾಮಾ ಮಾಡೋ ಅವಶ್ಯಕತೆಯೇ ಇಲ್ಲ. ನೆನ್ನೆ ಹಾಕಿದ ನೈಟಿಗೂ ಇವತ್ತು ಹಾಕಿರೋ ನೈಟಿಗೂ ಡಿಫ್ರೆನ್ಸ್ ಗೊತ್ತಾಗದೇ ಇರೋಷ್ಟು ದಡ್ಡ ನಾನಲ್ಲ. ಈ ಥರ ನೈಟಿ ಹಾಕ್ಕೊಂಡು ನನಗೆ ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ನಿಮ್ಮ ಮನಸ್ಸಲ್ಲೂ ಅದಿತ್ತು ಅಂತಲೇ ಅರ್ಥ. ಆದರೆ ನೀನು ನನ್ನ ಮುಂದೆ ಹೇಳೋಕ್ಕೆ ಮುಜುಗರ ಪಡ್ತಾ ಇದೆಯಾ, ರೈಟ್ ಅಂತ ಕೇಳ್ದ. ನನಗೆ ಇವ್ನಿಗೆ ಹೆಂಗಪ್ಪ ಗೊತ್ತಾಯಿತು ಅಂತ ತಲೆ ಕೆಡ್ತಾ ಇತ್ತು. ನೋಡು, ನೀನು ಇದಕ್ಕೆಲ್ಲ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀನು ಏನು ಬೇಕು ಅದನ್ನು ಡೈರೆಕ್ಟಾಗಿ ಕೇಳು, ನನ್ನಿಂದ ನೀನು ಪಡ್ಕೋಬೋದು ಅಂತ ಹೇಳಿ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ. ನಾನು ಮಾಡ್ತಿರೋದು ತಪ್ಪು ಅನಿಸುತ್ತೆ ಶರತ್. ವಿಜಯ್ಗೆ ನಾನು ಮೋಸ ಮಾಡ್ತಾಯಿದ್ದೀನೇನೋ. ಅವನು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ. ಯಾವತ್ತೂ ನನಗೆ ಏನನ್ನೂ ಕಮ್ಮಿ ಮಾಡಿಲ್ಲ. ಆದರೆ ನಾನು ಈ ರೀತಿ ಮಾಡೋದು ಎಷ್ಟು ಸರಿ ಹೇಳು ಅಂತಂದೆ. ಅಯ್ಯೋ, ಇದು ಯಾವುದೇ ರೀತಿ ತಪ್ಪಲ್ಲ ಕಣೆ. ಅವ್ನು ಬರೋವರೆಗೂ ಅಷ್ಟೇ, ಅವ್ನು ಬಂದಮೇಲೆ ನಾವು ದೂರನೇ ಇರೋಣ ಅಂತಂದ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಆದರೆ ಅವನು ಸುಮ್ಮನೆ ಇರಲಿಲ್ಲ. ಅವ್ನಿಗೇನು ಬೇಕೋ ಅದನ್ನು ಪಡ್ಕೊಂಡು ಮನೆಯಿಂದ ಎದ್ದೋದ. ನನಗೊಂದು ಕ್ಷಣ ಏನು ಆಯಿತು ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಮುಗ್ದೇ ಹೋಗಿತ್ತು. ಆ ಕ್ಷಣನ ನಾನು ಎಂಜಾಯ್ ಮಾಡಿದೆ. ಆದರೆ ಅವ್ನು ಹೋದ್ಮೇಲೆ ಏನೋ ಒಂದು ಗಿಲ್ಟ್ ಕಾಡ್ತಾ ಇದೆ. ವಿಜಯ್ಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಅಂತ ಭಯನೂ ಆಗ್ತಾಯಿದೆ. ಅವನಿಗೆ ಗೊತ್ತಾಗಿಲ್ಲ ಅಂದರು ನನ್ನ ಅಂತರಾತ್ಮ ನೀನು ತಪ್ಪು ಮಾಡಿದೀಯಾ ಅಂತ ಕೂಗಿ ಕೂಗಿ ಹೇಳ್ತಾ ಇದೆ. ವಿಜಯ್ ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದ, ನೀನು ಯಾಕೆ ಅವನಿಗೆ ಮೋಸ ಮಾಡಿದೆ ಅಂತ ನನ್ನ ಅಂತರಾತ್ಮ ನನ್ನನ್ನೇ ಕ್ವೆಶ್ಚನ್ ಮಾಡ್ತಾ ಇದೆ. ಏನು ಮಾಡಲಿ, ಈಗ ತಪ್ಪಾಗೋಗಿದೆಯಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಏನು ಮಾಡಲಿ ಅಂತ ನೀವೇ ಹೇಳಿ ಅಲ್ಲ. ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ.